ಇನ್ನು ದಾವಣಗೆರೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯದ ಬಿಸಿ ತಪ್ಪುತ್ತಾ ಇದೆ. ಬಂಡಾಯ ಶಮನ ನಿರಾಳ ಅಂತ ನೆಟ್ಟಿಸಿರು ಬಿಟ್ಟಿದ್ದ ಮುಖಂಡರಿಗೆ ಬಹಳ ದೊಡ್ಡ ಶಾಕ್ ಇದೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ದಾವಣಗೆರೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯದ ಬಿಸಿ ಶಮನವಾಗ್ತಾ ಇಲ್ಲ. ಬಂಡಾಯ ಶಮನವಾಯಿತು ಅಂತ ನೆಟ್ಟಿಸಿರು ಬಿಡ್ತಾ ಇದ್ದಂಗೆ ಈಗ ಮತ್ತೆ ಮುಖಂಡರಿಗೆ ಶಾಕ್ ಎದುರಾಗಿದೆ. ಸಿಎಂ ಸಂಧಾನದ ನಂತರವೂ ಕೂಡ ಬಂಡಾಯ ಶಮನವಾಗಿಲ್ಲ. ಬಂಡಾಯವಾಗಿ ಸ್ಪರ್ಧೆ ಮಾಡೋದಕ್ಕೆ ವಿನಯ್ ಕುಮಾರ್ ನಿರ್ಧಾರ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಮಾತಾಡಿದ್ರು. ಇನ್ನೇನು ಬಂಡಾಯ ಶಮನವಾಯಿತು ಅಂತ ಆ ಭಾಗದ ಮುಖಂಡರು ನಿಟ್ಟುಸಿರು ಬಿಡುತ್ತಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಮತ್ತೊಂದು ಬಹಳ ದೊಡ್ಡ ಶಾಕ್ ಇದೆ. ದಾವಣಗೆರೆ ನಿವಾಸದಲ್ಲಿ ಕಾರ್ಯಕರ್ತರ ಜೊತೆ ವಿನಯ್ ಕುಮಾರ್ ಸಭೆ ಮಾಡಿದ್ದಾರೆ. ಬಂಡಾಯವಾಗಿ ಸ್ಪರ್ಧೆ ಮಾಡೋದಕ್ಕೆ ವಿನಯ್ ಕುಮಾರ್ ನಿರ್ಧರಿಸಿದ್ದಾರೆ. ಸಿಎಂ ಸಂಧಾನದ ನಂತರವೂ ಕೂಡ ಸಂಧಾನ ಯಶಸ್ವಿಯಾಗಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಮಾತಾಡಿದ್ದಾರೆ ಅಂದ್ರೆ ಬಂಡಾಯ ಶಮನ ಆಗತ್ತೆ ಆಯ್ತು ಅಂತಲೇ ಅಂದುಕೊಂಡಿದ್ರು ಆ ಭಾಗದ ಮುಖಂಡರು. ಆದ್ರೆ ಖುಷಿಯಾಗಿದೆ. ಸಿಎಂ ಸಂಧಾನದ ನಂತರವೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ವಿನಯ್ ಕುಮಾರ್ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಕ್ಷೇತ್ರದ ಜನರ ಅಭಿಪ್ರಾಯ ಏನಿದೆ ಅದೇ ನನಗೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ ವಿನಯ್ ಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.